ಶೌರ್ಯ ದಿವಸ, ಅಧರ್ಮದ ವಿರುದ್ಧ ಧರ್ಮ ಜಯ ಸಾಧಿಸಿದಂಥ ದಿನ. ಹೀಗೆ ವಿಡಿಯೋಸ್ಗಳನ್ನು ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪೋಸ್ಟ್ ಮಾಡ್ತಾ ಇರುವಂತಹ ಹಿಂದೂಗಳೇ, ನಿಮಗೆ ನನ್ನದೊಂದು ಪ್ರಶ್ನೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ಕಾರಣ ಯಾರು? ಅಫ್ಕೋರ್ಸ್ ಎಲ್ಲರೂ ಈಗ ಹೇಳುವಂಥದ್ದು ನರೇಂದ್ರ ಮೋದಿಜಿಯವರ ಹೆಸರು. ಆದರೆ ಇದೇ ನರೇಂದ್ರ ಮೋದಿಜಿಯವರು ಪ್ರತಿ ಹಿಂದೂಗಳ ಬಳಿ ಬಂದು ನನಗೆ ವೋಟ್ ನೀಡಿ ಅಂತ ಶಿರಬಾಗಿ ಕೇಳುವಂತಹ ಪರಿಸ್ಥಿತಿ ಇದೆ. ಆದರೆ ಒಂದು ಬಾರಿ ಯೋಚನೆ ಮಾಡಿ, ಇದೇ ನರೇಂದ್ರ ಮೋದಿಜಿಯವರು ಮುಸಲ್ಮಾನರಿಗೆ ಬಾಬ್ರಿ ಮಸೀದಿಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಿದ್ರೆ ಅವರು ಜೀವನ ಪೂರ್ತಿ ಮೋದಿಜಿಯವರು ವೋಟನ್ನು ಕೇಳದಿದ್ರು ಕೂಡ ಅವರಿಗೆ ಮತವನ್ನು ನೀಡ್ತಾ ಇದ್ರು. ಇದು ವ್ಯತ್ಯಾಸ. ಮಾಡಿದಂತಹ ಧರ್ಮಶ್ರೇಷ್ಠ ಕಾರ್ಯಗಳು ನಮ್ಮ ಕಣ್ಣು ಮುಂದೆ ಇದ್ರೂ ಕೂಡ ಧರ್ಮದ ಪರ ನಿಲ್ಲದೇ ಇರುವಂತಹ ಬಹುಸಂಖ್ಯಾತ ಹಿಂದೂಗಳು ಅದೇ ರೀತಿ ತಮ್ಮ ಮತ ಅಂತ ಬಂದಾಗ ಅದೆಂಥವರೇ ಆಗಿರಲಿ, ಅದೇನೇ ಮಾಡಿರಲಿ,